ಈಗ ಸುಪ್ರೀಂ ಕೋರ್ಟ್ ಅವರು ಹೊಸ ಒಂದು ಕಾನೂನನ್ನ ಕೇಂದ್ರ ಅವರು ಘೋಷಣೆ ಮಾಡಿದ್ದಾರೆ. ಅದನ್ನ ಈಗ ಯಾವ ರೀತಿಯಾಗಿ ಅನುಷ್ಠಾನ ಮಾಡಬೇಕು ನಗರ ಪಾಲಿಕೆಗಳೆಲ್ಲ ನೋಡ್ಬೇಕಂದ್ರೆ, ಯಾಕಂತ ಹೇಳಿದ್ರೆ ಅವರ ಗೈಡ್ಲೈನ್ಸ್ ಏನೇನಿದೆ ನಮ್ಮ ರಾಜ್ಯದಲ್ಲೂ ಕೂಡ ಅದನ್ನ ನೋಡ್ಕೊಂಡು ಗೈಡ್ಲೈನ್ಸ್ ಅನ್ನ ನಗರಾಭಿವೃದ್ಧಿ ಇಲಾಖೆ ಮತ್ತು ಬೇರೆ ಇನ್ಯಾವ ಸಂಬಂಧಪಟ್ಟ ಇಲಾಖೆಗಳು ಮಾಡಬೇಕಾಗ್ತದೆ. ಮೈಸೂರು ಸ್ಯಾಂಡಲ್ ಸಾಬೂನು ಪ್ರಕೃತಿಯಷ್ಟೇ ತಾಜಾ ಮತ್ತು ಪರಿಶುದ್ಧ. ಆದ್ರೆ ಯಾಕಂದ್ರೆ ಇದುವರೆಗೂ ನಾವು ನಾಯಿಗಳನ್ನ ತಗೊಂಡೋಗಿ ವಾಪಸ್ ಅಲ್ಲೇ ಬಿಡಬೇಕಾಗಿತ್ತು. ಏನದಕ್ಕೆ ಆಪರೇಷನ್ ಮಾಡಿ ವಾಪಸ್ ಅಲ್ಲೇ ಬಿಡುವಂತ ವ್ಯವಸ್ಥೆ ಇತ್ತು. ಈಗ ಅವ್ರು ಹೇಳುವಂಥದ್ದು ಶೆಲ್ಟರ್ಗಳೆಲ್ಲ ನಿರ್ಮಾಣ ಮಾಡಿ ಅಲ್ಲೋಗಿ ನಾಯಿಗಳನ್ನೆಲ್ಲ ಅಲ್ಲೇ ಇಡುವಂತ ವ್ಯವಸ್ಥೆ ಮಾಡಿ ಅಂತೆಲ್ಲ ಏನೇನೋ ಹೇಳಿದ್ದಾರೆ. ಮತ್ತು ಸಾರ್ವಜನಿಕ ಸ್ಥಳಗಳು ಮತ್ತು ಬೇರೆ ಬೇರೆ ಎಲ್ಲೆಲ್ಲಿದೆ ಅದನ್ನ ಗಮನಿಸ್ಕೊಂಡು ಮಾಡಿ ಅಂತ ಹೇಳಿ. ಸೊ ಆ ರೂಲ್ಸ್ ಪ್ರಕಾರ ಏನ್ ಗೈಡ್ಲೈನ್ಸ್ ಇಶ್ಯೂ ಮಾಡ್ತಾರೆ ನಗರಾಭಿವೃದ್ಧಿ ಇಲಾಖೆ ಅದ್ರ ಪ್ರಕಾರ ಮಾಡ್ಬೇಕು.